ಹಾಯ್ ಫ್ರೆಂಡ್ಸ್, ನೀವು ಕೂಡ ಈ ಥರ ಕೇಕ್ಸ್ನ ಮನೇಲಿ ಮಾಡಬೇಕಂದ್ರೆ ನೀವು ಪ್ರಿಮಿಕ್ಸ್ನ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಸೊ ಹಾಗಾಗಿ ನಾನು ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ನಾವು ಪ್ರಿಮಿಕ್ಸ್ನ ರೆಡಿ ಮಾಡೋದು ಅಂತ ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮನೇಲಿರೋ ಪದಾರ್ಥನ ಯೂಸ್ ಮಾಡಿಕೊಂಡು ನೀವು ಒಂದು ಸರಿ ಪ್ರಿಮಿಕ್ಸ್ನ ರೆಡಿ ಮಾಡಿಕೊಂಡ್ರೆ ಯಾವಾಗ ಬೇಕಾದರೂ ಈ ಥರ ಕೇಕ್ನ ಮಾಡ್ಕೋಬೋದು. ಬನ್ನಿ ಇವಾಗ ನೋಡೋಣ. ಪ್ರಿಮಿಕ್ಸ್ನ ರೆಡಿ ಮಾಡೋದಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ಸೊ ನೀವು ನೋಡ್ಬೋದು ಇಲ್ಲಿ 1 ಕಪ್ ಅಂತ ಬರದೆ ಈ ಥರ ಮೆಜರಿಂಗ್ ಕಪ್ಸು ಸ್ಪೂನ್ಸು ಸಿಗುತ್ತೆ. ಸೊ ನೀವು ಅದನ್ನು ಒಂದು ಸರಿ ತೊಗೊಂಡಿಟ್ರೆ ಈ ಥರ ನೀವು ಬೇಕಿಂಗ್ ಐಟಮ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ 1 ಕಪ್ಪಷ್ಟು ನಾನು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ನಾವು 1-2 ಕಪ್ಪಷ್ಟು ಸಕ್ಕರೆ ಪುಡಿನ ತೊಗೊಂಡಿದ್ದೀನಿ. 1-2 ಕಪ್ಪಷ್ಟು ಇಲ್ಲಿ ಬರೆದಿದೆ ನೋಡಿ. ಸೊ ಈ ಥರ ಬರೆದಿರುತ್ತೆ. ಇದನ್ನು ನೋಡಿಬಿಟ್ಟು ನೀವು ಆ ಕಪ್ಪಿಂದ 1-2 ಕಪ್ಪಷ್ಟು ಸಕ್ಕರೆ ಪುಡಿನ ತೊಗೊಳ್ಳಿ. ಕಾರ್ನ್ಫ್ಲವರ್ನ ತೊಗೊಂಡಿದ್ದೀನಿ. ಸೊ ಕಾರ್ನ್ಫ್ಲವರ್ ಯಾಕಂದರೆ ಕೇಕ್ ನಮಗೆ ವೈಟ್ ಕಲರಲ್ಲಿ ಬರೋದಕ್ಕೆ ಅಂತ ಹೇಳ್ಬಿಟ್ಟು ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಾವು ಇಲ್ಲಿ ಕಾರ್ನ್ಫ್ಲವರ್ನ ತೊಗೊಂಡಿದ್ದೀವಿ. ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಎರಡೂ ಇಂಪಾರ್ಟೆಂಟ್ ಆಗುತ್ತೆ. ಮೇಯ್ನಾಗಿ ನಮಗೆ ಈ ಥರ ಬೇಕು. ನೀವು ಇದೇ ಬ್ರ್ಯಾಂಡ್ ಅಲ್ಲದೆ ಇದ್ದರೂ ಬೇರೆ ಬ್ರ್ಯಾಂಡ್ ಯಾವುದಾದ್ರೂ ಇದ್ದರೆ ಅದು ಕೂಡ ಯೂಸ್ ಮಾಡ್ಕೋಬೋದು. ಈ ಬೇಕಿಂಗ್ ಸೋಡಾ ಅಡುಗೆ ಹಾಕೋಕೆ ಸೋಡಾ ಇದ್ದರೆ ಅದು ಕೂಡ ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಪೂನ್ಸು. ಇಲ್ಲಿ ಬಂದುಬಿಟ್ಟು ನಿಮಗೆ ತೋರಿಸ್ತೀನಿ. 1 ಟೇಬಲ್ ಸ್ಪೂನ್, 1 ಟೀ ಸ್ಪೂನ್, ಹಾಫ್ ಟೀ ಸ್ಪೂನ್ ಈ ಥರ ಮೆಜರಿಂಗ್ ಸ್ಪೂನ್ಸ್ ಇರುತ್ತೆ. ಇದು ಕಪ್ಸು ಮತ್ತು ಸ್ಪೂನ್ಸು ಎರಡೂ ಸೆಟ್ಟೇ ಬರುತ್ತೆ. ನೀವು ಅದನ್ನು ತೊಗೋಬೇಕಾಗುತ್ತೆ. ಸೊ ಹಾಗಾಗಿ ಇದರಲ್ಲಿ ನಮಗೆ ಈ ಅಳತೆಯಿಂದ ನಾವು ಬೇಕಿಂಗ್ ಸೋಡಾ, ಕಾರ್ನ್ಫ್ಲವರ್ ಎಲ್ಲನೂ ಹಾಕೋಬೇಕಾಗುತ್ತೆ. ಹಾಗಾಗಿ ಕರೆಕ್ಟ್ ಪ್ರಿಮಿಕ್ಸ್ ಬರಬೇಕು ಅಂದರೆ ಈ ಒಂದು ಸ್ಪೂನ್ಸ್ನ ನಾವು ಯೂಸ್ ಮಾಡಬೇಕಾಗತ್ತೆ. ಸೊ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಪ್ರಿಮಿಕ್ಸ್ನ ರೆಡಿ ಮಾಡೋದು ಅಂತ ಬಿಟ್ಟು ನೋಡೋಣ ಬನ್ನಿ. ಸೊ ಇವಾಗ ಈ ಥರ ಒಂದು ಬೌಲ್ನ ತೊಗೊಂಡ್ಬಿಟ್ಟು ಇದರಲ್ಲಿ ಈ ಥರ ಒಂದು ಜರಡಿನ ಇಟ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ನಾವು 1 ಕಪ್ಪಷ್ಟು ಮೈದಾ, 1-2 ಕಪ್ಪಷ್ಟು ಸಕ್ಕರೆ ಪುಡಿ, ಇದನ್ನು ನೀವು ನೋಡ್ತಾ ಇರ್ಬೋದು ಇಲ್ಲಿ 1 ಟೇಬಲ್ ಸ್ಪೂನ್ ಅಂತ ಇದೆ. ಸೊ ಈ ಟೇಬಲ್ ಸ್ಪೂನ್ಗೆ ನಾವು 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ನ ಹಾಕಬೇಕು. ಸೊ ನೀವು ಜಾಸ್ತಿ ಕೂಡ 3 ಸ್ಪೂನ್ ಕೂಡ ಹಾಕೋಬಹುದು. ಸೊ ಇಲ್ಲಿ 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ತೊಗೊಂಡಿದ್ದೀನಿ. ಹಾಗೆ ಹಾಫ್ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ, ಹಾಫ್ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾನ ತೊಗೊಂಡಿದ್ದೀನಿ. ಇದನ್ನು ನಾವು ಚೆನ್ನಾಗಿ ಜರಡಿ ಇಡಬೇಕಾಗುತ್ತೆ. ಇದನ್ನು ನಾವು ಈ ಥರ ಒಂದು ಮಿಕ್ಸಿ ಬೌಲ್ಗೆ ಇದನ್ನು ಹಾಕಬೇಕಾಗುತ್ತೆ. ಸೊ ಇವಾಗ ಈ ಒಂದು ಮಿಕ್ಸಿ ಇದನ್ನು ಅದರಲ್ಲಿ ಹಾಕೋಣ. ಇದು ಇವಾಗ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ನೀವು ನೋಡ್ಬೋದು ವೈಟ್ ಕಲರ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಈ ಥರ ನೀವು ಪ್ರಿಮಿಕ್ಸ್ನ ರೆಡಿ ಮಾಡ್ಕೋಬೋದು. ಓಕೆನಾ? ಸೊ ನೋಡಿ, ಈ ಥರ ನೀವು ಪ್ರಿಮಿಕ್ಸ್ನ ರೆಡಿ ಮಾಡಿ ಒಂದು ಸರ್ತಿ ಮನೇಲಿ ಇಟ್ಕೊಂಡ್ರೆ ನೀವು ಆರಾಮ್ಸೆ ಯಾವಾಗ ಬೇಕಾದರೂ ನೀವು ಕೇಕ್ನ ಮಾಡ್ಕೋಬೋದು. ನೋಡಿದ್ರಲ್ವಾ ಫ್ರೆಂಡ್ಸ್, ಇದೆಲ್ಲ ಕೇಕ್ನು ನಾನೇ ಮನೆಯಲ್ಲೇ ಮಾಡಿರೋದು. ಸೊ ಹಾಗಾಗಿ ಮುಂದಿನ ವೀಡಿಯೋದಲ್ಲಿ ಈ ಕೇಕ್ನ ಯಾವ ರೀತಿ ಮನೆಯಲ್ಲೇ ನಾವು ರೆಡಿ ಮಾಡ್ಕೋದು ಅಂತ ಬಿಟ್ಟು ತಿಳಿಸ್ಕೊಡ್ತೀನಿ. ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.